ದ ಕಿಂಗ್ ವಿರಾಟ್ ಕೊಹ್ಲಿ ಈಸ್ ಬ್ಯಾಕ್. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. BGT ಸ್ಟಾರ್ಟ್ ಆದಾಗ ಒಂದು ಮಾತು ಏನು ಕೇಳಿ ಬರ್ತಾ ಇತ್ತು ಅಂತಂದರೆ, ಈ ಸೀರೀಸಲ್ಲಿ ಏನಾದರೂ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಆಡದಿದ್ದರೆ, ಅಂದರೆ ಚಂದ ಆಡದಿದ್ದರೆ, ಡಮಾರ್ ಅವರು ರಿಟೈರ್ಮೆಂಟನ್ನು ಘೋಷಣೆ ಮಾಡಬೇಕು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರಂತೂ ಅವ್ರು ರಿಟೈರ್ಮೆಂಟನ್ನು ಘೋಷಣೆ ಮಾಡ್ತಾರೆ, ಆ ಥರ ಈ ಥರ ಎಲ್ಲ ಮಾತು ಕೇಳಿ ಬರ್ತಾ ಇತ್ತು. ಆ್ಯಂಡ್ ಫಸ್ಟ್ ಇನ್ನಿಂಗ್ಸಲ್ಲಿ 5 ರನ್ನಿಗೆ ಔಟ್ ಆಗಿ 2 ಕ್ಯಾಚ್ ಎಲ್ಲ ಡ್ರಾಪ್ ಆದಾಗ, 2 ಕ್ಯಾಚ್ ಡ್ರಾಪ್ ಮಾಡಿದಾಗ ಹಾಗಂತೂ ಜೋರಾಗಿ ಬಂತು, ಆಯಿತು ವಿರಾಟ್ ಕೊಹ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಅಂತ. ಆ ಒಂದು ಡಸ್ಟೆಡ್ ಅಂತೆಲ್ಲ ವರ್ಡ್ಗೆ ನಮಗೆ ಡಸ್ಟ್ ಹಾಕಿ ಪಟ 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 ಅಂತ ಹೊಡೆದ್ರು. ಯಾಕೆಂದರೆ ವಿರಾಟ್ ಕೊಹ್ಲಿ ಇವತ್ತು ಅಜೇಯ 100 ಬಾರಿಸಿದ್ದಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಅಂತೂ ಇಂತೂ ಬಂತು ನೋಡಿ 100. ಅವರೊಂದು 100 ಹೊಡೆದ ಕೂಡಲೇ ಆ ಒಂದು ಅಭಿಮಾನಿಗಳಿಗೆ ಒಂದು ಹಬ್ಬ ಬಂದ ಅಂತ ಅನ್ಸ್ತದಲ್ಲ. ಅಂತೂ ಈಸ್ ಬ್ಯಾಕ್, ಫ್ಲಾಲೆಸ್ 100. ಇವತ್ತಂತೂ ನಮಗೆ ಅವ್ರದ್ದು ಕಟ್ ನೋಡಲಿಕ್ಕೆ ಸಿಕ್ಕಿತ್ತು, ಸ್ವೀಪ್ ಶಾಟ್ ನೋಡಲಿಕ್ಕೆ ಸಿಕ್ಕಿತ್ತು. ಈ ಥರದ ಆಟ ಅವರು ಟೆಸ್ಟ್ ಕ್ರಿಕೆಟಲ್ಲಂತೂ ಸ್ವೀಪ್ ಶಾಟ್ ಹೊಡೆದಿದ್ದು ನಾನು ನೋಡಲೇ ಇಲ್ಲ. ಲಯನ್ ಅವರಿಗೆ ಸ್ವೀಪ್ ಬಿಟ್ಟಾಕಿ ಮಾರೆ, ಒಂದು ರಿವರ್ಸ್ ಸ್ವೀಪಲ್ಲಿ 4 ಹೊಡೆದ್ರು. ಸೊ ವಿರಾಟ್ ಕೊಹ್ಲಿ ಅವರ ಬತ್ತಳಿಕೆಗಳಲ್ಲಿ ಇನ್ನೊಂದು ಸ್ವಲ್ಪ ಅಸ್ತ್ರಗಳು ಜಾಸ್ತಿ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಂತೂ ಇಂತೂ ಜಾಸ್ತಿ ಆಗಿದೆ ಅಲ್ಲ ಅನ್ನೋದು ಭಾರಿ ಖುಷಿಯ ವಿಚಾರ. ಆಸ್ಟ್ರೇಲಿಯಾಗೆ ಟಾರ್ಗೆಟ್ ಎಷ್ಟು ಗೊತ್ತುಂಟ? 534. ಎಲ್ಲಿಯಾದರೂ ಆಸ್ಟ್ರೇಲಿಯಾ ಈ ಟೆಸ್ಟ್ ಮ್ಯಾಚ್ ವಿನ್ ಆದರೆ ನಾನು ಅರ್ಧ ಮೀಸೆ ಬೋಳಿಸ್ತೇನೆ. ವಿನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬ್ಯಾಟಿಂಗ್ ಮುಂದುವರಿಸಿದಂಥ ಭಾರತ, ಏನು ನಿನ್ನೆ ನೋ ಲಾಸ್ ಇತ್ತು, ಬ್ಯಾಟಿಂಗ್ ಮುಂದುವರಿಸಿದಂಥ ಭಾರತ KL ರಾಹುಲ್ ಅವರಿಗೆ 100 ಹೊಡೆದಲಿಕ್ಕಾಗಲಿಲ್ಲ. ಅವರು 77 ರನ್ ಗಳಿಸಿ ಔಟ್ ಆದರು. ಬಟ್ 90 ರನ್ನಲ್ಲಿ ನಾಟ್ ಔಟ್ ಆಗಿದ್ದಂತಹ ಯಶಸ್ವಿ ಜೈಸ್ವಾಲ್ ಅವರು 161 ರನ್ ಚಚ್ಚಿದ್ರು. ಡ್ಯಾಡಿ 100 ಮನುಷ್ಯ ಹಾಗೆ ಹೊಡೆದ್ರೆ ದೊಡ್ಡ 100 ಹೊಡಿದಂತ ಕಾಣ್ತದೆ. ಇಷ್ಟು ಚಿಕ್ಕ ಏಜಲ್ಲಿ ಆ ಒಂದು ಟೆಂಪರ್ಮೆಂಟ್ ಮತ್ತು ರನ್ನಿನ ಹಸಿವು ಇದೆಯಲ್ಲ, ಅದು ಹಾಗೆ ಕಂಟಿನ್ಯೂ ಆಗಲಿ. ಸಿಕ್ಕಾಪಟ್ಟೆ ಚಂದದ ಆಟ. ಅವರು ಔಟ್ ಆದಾಗ ಕೂಡ 161 ರನ್ ಹೊಡೆದು ಔಟ್ ಆದೆ ಅನ್ನುವಂಥ ಖುಷಿ ಬದಲು ಅವ್ರಿಗೆ ಬೇಜಾರಿತ್ತು. ನಾ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದ ಅಂತ ಅಷ್ಟು ಬ್ಯೂಟಿಫುಲ್ ಆಗಿ ಆಡಿದರು. ಒಂದು ಸ್ವಲ್ಪ ಮಿಡ್ಲಲ್ಲಿ ಹಿಕ್ಕಪ್ ಇತ್ತು. ರಾಹುಲ್ ಜೊತೆ ಓಡುವಾಗ 1 ರನ್ ಔಟ್ ಮಿಸ್ಸು, ಕೊಹ್ಲಿ ಅವ್ರ ಜೊತೆ ಓಡುವಾಗ ಕೂಡ ಸ್ವಲ್ಪ ಗಡಿಬಿಡಿ ಆಯಿತು. ಬಟ್ ಅವರ ಬ್ಯಾಟಿಂಗ್ ಅಂತ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಇವತ್ತು ಸ್ವಲ್ಪ ಥರ್ಡ್ ಮ್ಯಾನಲ್ಲಿ ಜಾಸ್ತಿ ಹೊಡಿತಾ ಇದ್ರು. ಒಂದು ಡೆಲಿಬರೇಟ್ಲಿ ಒಂದು 4 ಹೊಡೆದಿದ್ರು, ಒಂದು ಎಜ್ಜಾಗಿ ಹೋಯಿತು, ಸ್ಲಿಪ್ ಮೇಲೆ ಹೋಯಿತು, ಇನ್ನೊಂದು ಎಜ್ಜಾಗಿ ಥರ್ಡ್ ಮ್ಯಾನ್ ಮೇಲೆ 4 ಹೋಯಿತು. ಥರ್ಡ್ ಮ್ಯಾನ್ ಮೇಲೆ 6 ಅಲ್ಲ, ಹೆಡ್ ನಿಂತ್ಕೊಂಡಿದ್ದು, ಹೆಡ್ ಮೇಲೆ ಬಾಲ್ ಹೋಗಿ ಪಿಚ್ಚಾಗಿ 4ಗೆ ಹೋಯಿತು. ಹೆಡ್ ಸ್ವಲ್ಪ ಕುಳ್ಳಕ್ಕಿದಾರಲ್ಲ, ಎಲ್ಲೇ ರಪ್ಪಿತಪ್ಪಲ್ಲಿ ಪ್ಯಾಟ್ ಕಮಿನ್ಸು ಆ ಥರ ಅಥವಾ ಹೇಸಲ್ವುಡ್ ಇದ್ದರೆ ಕ್ಯಾಚ್ ಆಗ್ತಿತ್ತು ಏನೋ. ಬಟ್ ಎನಿವೇಸ್, ನೆವರ್ ದ ಲೆಸ್ ಫ್ಲಾಲೆಸ್ ಇನ್ನಿಂಗ್ಸ್. ಆ್ಯಂಡ್ ನಮ್ಮ ವಿರಾಟ್ ಕೊಹ್ಲಿ ಅವರು ಬಂದು ಶರವೇಗದ ಶತಕ. ಶರವೇಗ ಅಂದರೆ 50 ಬಾಲಿಗೆ 100 ಅಂತಲ್ಲ, ಬಟ್ 143 ಬಾಲಿಗೆ 100. ಒಳ್ಳೆ ಇಂಟೆಂಟಲ್ಲಿ ಆಡಿದರು. ಯಾಕಂದರೆ ಕೊನೆಗೆ ಅವರು 50 ರನ್ ಹೊಡೆದ ಮೇಲೆ ಗೊತ್ತಾಗ್ತೈತಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಭಾರತ ಡಿಕ್ಲೇರ್ ಮಾಡ್ತದೆ ಅಂತ. ಯಾಕಂತಂದರೆ ಒಂದು ಲಾಸ್ಟ್ 10-15 ಓವರ್ ಭಾರತಕ್ಕೆ ಬೌಲಿಂಗ್ ಹಾಕಲಿಕ್ಕೆ ಸಿಕ್ಕಿದರೆ ಅಲ್ಲೊಂದಿಷ್ಟು ವಿಕೆಟ್, ಒಂದು ಅಥವಾ 2 ವಿಕೆಟ್ ಸಿಕ್ಕಿದ್ರೆ ಭಾರತಕ್ಕೆ ಪೂರ್ತಿ ಅಪ್ಪರ್ ಹ್ಯಾಂಡ್ ಸಿಗ್ತದೆ ಅನ್ನುವಂಥ ದೃಷ್ಟಿಕೋನದಿಂದ. ಬಟ್ ಇವತ್ತು ಕ್ಲಿಕ್ ಆಗದಿದ್ದದ್ದು ಮತ್ತೆ ಪುನಃ ದೇವದತ್ ಪಡಿಕ್ಕಲ್ ಅವರು ಜಾಸ್ತಿ ದೊಡ್ಡ ಮೊತ್ತವನ್ನು ಕಲೆ ಹಾಕ್ಲಿಕ್ಕೆ ಆಗಲಿಲ್ಲ. ಒಂದು 25 ರನ್ ಹೊಡೆದ್ರು. ಬಟ್ ಸ್ಟಿಲ್ ಇನ್ನೂ ಸಹ ಚಂದ ಆಡ್ಬೋದಿತ್ತು. ಒಂದು ಸಿಕ್ಕಿರೋಂಥ ಆಪರ್ಚುನಿಟಿ ಕನ್ವರ್ಟ್ ಮಾಡ್ಬೋದಿತ್ತು ದೊಡ್ಡ ಮೊತ್ತವಾಗಿ ಅಂತ ಅನಿಸ್ತದೆ. ಬಟ್ ಪಂತ್ ಮತ್ತು ಜುರೇಲ್ ಅವರು ಡಗಡಗ ಅಂತ ಔಟದ್ರು. ಇಬ್ಬರು ಸಹ 1 ರನ್ ಹೊಡೆದು ಔಟದು. ಪಂತ್ ಅಂತೂ ಕಾಯಿಲೆ ಇಲ್ಲ, ನಾನೀಗ 6 ಹೊಡಿಲಿಕ್ಕೆ ರೆಡಿಯಾಗಿದ್ದೇನೆ ಅಂತ. ಆ್ಯಂಡ್ ಲಯನ್ ಅವರು ಸಹ ಒಂದು ಗೆಸ್ ಮಾಡಿದ್ರು, ಈಗ ಪಂತ್ ಮುಂದೆ ಬರ್ತಾರೆ ಅಂತ ಅಂದ ಕೂಡಲೇ ಆ ಒಂದು ಶಾರ್ಟರ್ ಲೆಂತ್ ಬಾಲ್ ಹಾಕಿ, ಅದು ಸ್ವಲ್ಪ ವೈಡ್ ಇತ್ತು, ವೈಡ್ ಆಫ್ ಸ್ಟಂಪು, ಶಾರ್ಟರ್ ಲೆಂತ್ ಬಾಲ್ ಹಾಕಿ ಅದು ಬಾಲ್ ಮಿಸ್ ಆಗುವಾಗೆ ಮಾಡಿ ಪಂತ್ ಅವರು ಸ್ಟಂಪ್ ಔಟ್ ಆಗುವಾಗೆ ಮಾಡಿದರು. ಮತ್ತು ಸುಂದರ್ ಅವರು ಒಂದು ಒಳ್ಳೆ ಸಾಥ್ ಕೊಟ್ಟರು, 29 ರನ್ ಒಳ್ಳೆಯ ಸಾಥ್ ಕೊಹ್ಲಿ ಅವರಿಗೆ. ಬಟ್ ಇಂಪ್ರೆಸಿವ್ ಆಗಿ ಆಡಿದಂತಂದರೆ ಭಯಂಕರ. ಇದು ನಿತೀಶ್ ರೆಡ್ಡಿ ಕ್ಯಾರೇ ಇಲ್ಲ ಮಾರ್ರೆ. ಒಳ್ಳೆ T20ಯಲ್ಲಿ ನಿಂತು ಸ್ವಲ್ಪ ಆ ಕಡೆ ಹೋಗಿ ವಾಪಸ್ ಬಂದು ಹೊಡಿತಾರಲ್ಲ, ಆ ಥರದ್ದು ಶಾಟ್ ಅಲ್ಲ, ಹೆದರ್ಲೇ ಇಲ್ಲ. ಮೋರ್ ದೆನ್ 100 ಸ್ಟ್ರೈಕ್ ರೇಟಲ್ಲಿ 38 ನಾಟ್ ಔಟ್. ಫಸ್ಟ್ ಇನ್ನಿಂಗ್ಸಲ್ಲಿ ಸಹ ಭಾರಿ ಚೆಂದ ಮಾಡಿ ಆಡಿದರು. ಒಳ್ಳೆ ಡೆಬ್ಯೂ ಮ್ಯಾಚ್ ಅವರಿಗೆ ಸಿಕ್ಕಾಗೆ ಆಯಿತು. ಫಸ್ಟ್ ಇನ್ನಿಂಗ್ಸಲ್ಲಿ 41-47 ಹೊಡೆದ್ರು. ಈ ಇನ್ನಿಂಗ್ಸ್ 47 ರನ್ ಹೊಡೆದದು ಕರೆಕ್ಟ್. ಈ ಇನ್ನಿಂಗ್ಸಲ್ಲಿ ಸಹ ನಾಟ್ ಔಟ್ 38 ರನ್ಸ್ ಸೂಪರಾಗಿ ಆಡಿದರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು 100. ಸೊ ಭಾರತ ಕಲೆ ಹಾಕಿದ್ದು 487 ರನ್, ಕೇವಲ 6 ವಿಕೆಟಿಗೆ ಡಿಕ್ಲೇರ್.
150 487 ಫಸ್ಟ್ ಇನ್ನಿಂಗ್ಸ್ಗೆ 150 ರನ್ ಹೊಡೆದ್ರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಅದನ್ನು ಕನ್ವರ್ಟ್ ಮಾಡಿದಂತಹ ರೀತಿ ದೊಡ್ಡ ಮೊತ್ತವಾಗಿ ಸೂಪರ್. ಈ 534 ಟಾರ್ಗೆಟ್ ಇಟ್ಟುಕೊಂಡಂತಹ ಒಂದು ಆಸ್ಟ್ರೇಲಿಯಾ ಚಡ್ಡಿಯಲ್ಲಿ ಆಲ್ರೆಡಿ ಎಲ್ಲ ರಾಡಿ ಆಗಿತ್ತು, ಅದೀಗ ರಾಡಿ ಅದು ಪೂರ್ತಿ ಹೊರಗಡೆ ಎಲ್ಲ ಬಂತು. ಯಾಕಂತಂದರೆ 12 ರನ್ನಿಗೆ 3 ವಿಕೆಟ್ ಡಮಾರ್. ಬುಮ್ರಾ ಅವರು ಫಸ್ಟಿಗೆ ನ್ಯಾಥನ್ ಮೆಕ್ಸ್ವಿನಿ ಅವ್ರನ್ನ ಡೆಬ್ಯೂ ಮ್ಯಾಚ್ ಆಡ್ತಿರೋಂಥ ಮೆಕ್ಸ್ವಿನಿ ಅವ್ರನ್ನ ಫಸ್ಟ್ ಓವರಲ್ಲಿ ಡಕ್ಔಟ್ ಮಾಡಿದರು, ಇದು LBW ಮಾಡಿದರು. ಮತ್ತೆ 2 ವಿಕೆಟ್ ತೆಗೆದದ್ದು ಮತ್ತೆ ನೆಕ್ಸ್ಟ್ ವಿಕೆಟ್ ತೆಗೆದದ್ದು ಸಿರಾಜ್ ಅವರು. ಏನು ಪ್ಯಾಟ್ ಕಮಿನ್ಸ್ ಅವರು ನೈಟ್ ವಾಚ್ಮ್ಯಾನ್ ಆಗಿ ಬಂದಿದ್ರು. ಸ್ವಲ್ಪ ಇದು ಓವರ್ ಆ್ಯಕ್ಟಿಂಗ್ ಆಯ್ತು ಅಂತ ಅನ್ನಿಸ್ತದೆ. ಯಾಕೆ ಈಗ ನೈಟ್ ವಾಚ್ಮ್ಯಾನ್ ಯಾವಾಗ ಗೊತ್ತುಂಟಾ, ನೀವು ಒಂದು ಮ್ಯಾಚನ್ನು ಗೆಲ್ತೀರಿ ಅನ್ನುವಂಥ ದೃಷ್ಟಿಕೋನ ಇದ್ದಾಗ, ಈಗ 534 ಟಾರ್ಗೆಟ್ ಇದ್ದಾಗ ಇಟ್ ಈಸ್ ಆಬ್ವಿಯಸ್ ದ್ಯಾಟ್ ವಿನ್ ಆಗಲಿಕ್ಕೆ ಆಗೋದಿಲ್ಲ ಅಂತ. ನೀನು ನೈಟ್ ವಾಚ್ಮನನ್ನು ಕರ್ಕೊಂಬಂದು ನಾವು ಬ್ಯಾಟ್ಸ್ಮನನ್ನು ಸೇವ್ ಮಾಡ್ತೇನೆ ನಾಳೆ, ಯಾಕೆ ಮಾಡಬೇಕು, ವಿನ್ ಅಂತೂ ಆಗಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟು ವಿಕೆಟ್ ಹೋದ ಕೂಡಲೇ ಬ್ಯಾಟ್ಸ್ಮನನ್ನೇ ಕಳಿಸ್ಬೋದಿತ್ತು. ನೈಟ್ ವಾಚ್ಮನ್ ಆಗಿ ಬಂದರು, ನಾನೀಗ ವಿಕೆಟನ್ನು ತಡೆ ಹಿಡಿದು ನಿಲ್ತೇನೆ ಅಂತ. ನಿಂತದೆ ಎಂತ ಸಹ ಇಲ್ಲ, ಎಷ್ಟು ಬೇಗ ಬಂದರೆ ಅಷ್ಟೇ ಬೇಗ ವಾಪಸ್ ಹೋದರು. ವಿರಾಟ್ ಕೊಹ್ಲಿ ಅವರಿಗೆ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು, ಮತ್ತು ಲಾಸ್ಟಿಗೆ ಯಾರು ಲಬುಶೇನೆ ಅವರು ಎಂತ ಮಾಡಿದಂದರೆ ಶಾರ್ಟೇ ಆಫರ್ ಮಾಡಲಿಲ್ಲ, ಕೈಗೆ ಎತ್ತಿದ್ರು ಬೌನ್ಸ್ ಆಗ್ತದೆ ಅಂತ, ಪರ್ತಲ್ಲಿ ಬೌನ್ಸ್ ಆಗ್ತದೆ ಅಂತ. ಬಟ್ ಇವತ್ತಿನಿಂದ ಪಿಚ್ಚು ಸ್ವಲ್ಪ ಚೇಂಜ್ ಆಗ್ತಾ ಇತ್ತು, ಒಂದು ಸ್ವಲ್ಪ ಏನು ಹೇಳೋದು, ಅಷ್ಟು ಬೌನ್ಸ್ ಬರ್ತಾ ಇರಲಿಲ್ಲ, ಶಾರ್ಟ್ ಆಫರ್ ಮಾಡಲಿಲ್ಲ. ಸೊ ಅದು ಪಿಚ್ಚಿಂಗ್ ಎಲ್ಲಿ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಇಂಪ್ಯಾಕ್ಟ್ ಎಸ್ಪೆಷಲಿ ಇಂಪ್ಯಾಕ್ಟ್ ಔಟ್ಸೈಡ್ ಆಫ್ ಇದ್ರೂ ಸಹ ಮ್ಯಾಟರ್ ಆಗೋದಿಲ್ಲ. ಯಾಕಂತಂದರೆ ಅವರು ಕೈ ಎತ್ತಿದ್ದಾರೆ ಅಣ ಅಂತ ಅಂದ್ಕೊಂಡು ಶಾರ್ಟ್ ಆಫರ್ ಮಾಡದಿರೋ ಕಾರಣ ಅದು ವಿಕೆಟಿಗೆ ಬಡಿತಿತ್ತು ಅಂತ LBW ಕೊಟ್ಟರು. ಅವರು ಇನ್ನೊಂದು ದೊಡ್ಡ ವಿಕೆಟ್ ಅಂತಂದರೆ ಭಾರತಕ್ಕೆ ನಾಳೆ ಸ್ಮಿತ್ ಮತ್ತು ಖವಾಜಾ ಹೆಡ್ ಇದೆಲ್ಲ ವಿಕೆಟ್ ತೆಗಿತವ ಸಾಧ್ಯವೇ ಇಲ್ಲ ಆಸ್ಟ್ರೇಲಿಯಾ ವಿನ್ ಆಗಲಿಕ್ಕೆ. ಭಾರತ BGT ಫಸ್ಟ್ ಟೆಸ್ಟ್ ಮ್ಯಾಚನ್ನು ಭರ್ಜರಿ ಅಂತರದಿಂದ ನಾಳೆ ವಿನ್ ಆಗ್ತದೆ. ನಾಳೆ ವಿಡಿಯೋ ಬರ್ತದೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, ಕಂಗ್ರ್ಯಾಚುಲೇಷನ್ಸ್ ಯಶಸ್ವಿ ಜೈಸ್ವಾಲ್ ಹಾಗೂ ಇವರು ವಿರಾಟ್ ಕೊಹ್ಲಿ ಅವರು. ಸೂಪರ್. ನಂದು ಆಕ್ಷನ್ ಇದು ಏನೇನು ನನಗೆ ಏನು ಬೇಜಾರಿದ್ರೆ ಸಹ ಉಂಟಲ್ಲ, ಈ ಮ್ಯಾಚ್ ಮಾತ್ರ BGT ಚಿಂದಿ ಚಿತ್ರಾನ್ನಾಗಿ ಆಡಿದ್ರು. ನಮಸ್ಕಾರ, ಬರುವ.